ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಹೋಮ್ ಟೂರ್ ಮಾಡಿ ಅಂತ. ಹಂಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕಿಂತ ಮುಂಚೆ ಇನ್ನೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಮುಂಚೆನೂ ತೋರಿಸಿದ್ದೆ, ಆದರೆ ಇವಾಗ ಕಂಪ್ಲೀಟ್ ಆಯ್ತಲ್ಲ ಮನೆ. ಇವಾಗ ಒಂದ್ಸಲ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಬನ್ನಿ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಒಳಗಡೆ ಬಂದರೆ ಎಂಟ್ರೆನ್ಸಲ್ಲಿ ಮೇನ್ ಡೋರಿಂದ ಒಳಗಡೆ ಇದು ಸೆಕೆಂಡ್ ಬಾಗಿಲು. ಇದರಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದಾರೆ, ಅದೆಲ್ಲ ರೆಡಿ ಡಿಸೈನ್. ಇದು ಕೆಳಗಡೆ ಮಾತ್ರ ಇದು ಪಟ್ಟಿ ಕಟ್ಟಿರೋದು ಅವರೇ ಕೆಲಸ ಮಾಡಬೇಕಾದ್ರೆ. ರೆಡಿ ಡಿಸೈನ್ ಅದೆಲ್ಲ ತಂದುಬಿಟ್ಟು ಅಲ್ಲಿ ಹಾಕ್ಸಿದ್ದಾರೆ. ಈ ಥರ ಇದೆ ನೋಡಿ. ಹಾಗೆ ಇಲ್ಲಿ ಒಂದು ಬಾಗಿಲು ಎದುರುಗಡೆ ಒಂದು ಗಣೇಶನದೊಂದು ಫೋಟೋ ಹಾಕಿದ್ದೀನಿ. ಮತ್ತು ಒಳಗಡೆ ಹಾಲು ಬಂದರೆ ಇಲ್ಲಿ ಒಂದು ದಿವಾನ್ ಕಾಟ್ ಇಟ್ಟಿದ್ದೀವಿ. ಮಂಚನೂ ಐತೆ. ಮಂಚ ಇಲ್ಲಿ ಜಾಗ ಸಾಲಲ್ಲ, ರೂಮಲ್ಲೂ ಜಾಗ ಸಾಲಲ್ಲ ಅಂತ ಅಟ್ಟದ ಮೇಲೆ ಹಾಕಿದ್ದೀವಿ. ಅಟ್ಟದ ಮೇಲೆ ಐತೆ. ಮತ್ತು ಈ ಗೋಡೆನಲ್ಲಿ ಇಲ್ಲೊಂದು ರಾಧಾಕೃಷ್ಣದೊಂದು ಫೋಟೋ ಹಾಕಿದ್ದೀವಿ. ಆ ಫೋಟೋ ನಮ್ಮದು ಮದುವೆ ಆದಾಗ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಅವರು ಗಿಫ್ಟ್ ಮಾಡಿದ್ದು. ಚೆನ್ನಾಗೈತೆ. ಮತ್ತು ಅಲ್ಲಿ ಇನ್ನೊಂದು ಬಾಗಿಲಿದೆ. ಇಲ್ಲಿ 2 ದೇವ್ರ ಫೋಟೋಗಳಿದ್ದಾವೆ. ಮತ್ತು ಅಡುಗೆ ಮನೆಯಲ್ಲಿ ಒಂದು ಚಿಕ್ಕದು ಅಲ್ಲೊಂದು ದೇವ್ರ ಗೂಡು ಇದೆ. ಅಲ್ಲಿ ಮಂದೇವ್ರ ಫೋಟೋ ಮಾತ್ರ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಶೋಕೇಸಲ್ಲಿ ಜಾಸ್ತಿ ಫೋಟೋಗಳೇ ಇಟ್ಟಿದ್ದೀನಿ. ಶೋಪೀಸ್ಗಳೇನು ಜಾಸ್ತಿ ತಂದಿಲ್ಲ, ಹಂಗಾಗಿ ಇರೋರಲ್ಲೇ ಇಟ್ಟಿದ್ದೀನಿ. ನೋಡಿ, ನಮ್ಮ ದಕ್ಷಿಣದು 3 ತಿಂಗಳು ಪಾಪು ಇದ್ದಾಗ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿಕೊಂಡು ಮಾಡಿದ್ದಿದ್ದು. ನಾಟ ಸಾಮಾನುಗಳೆಲ್ಲ ಇಲ್ಲೇ ಇದ್ದಾವೆ. ಹಾಗೆ ಮತ್ತೆ ಇಲ್ಲಿ ನೋಡಿ, ಅಕ್ಕಿದಿತ್ತಲ್ಲ, ಇದು ಶಾಪ್ಸಿನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ. ಬರೀ 7 ರೂಪಾಯಿಗೆ ಸಿಕ್ಕಿತ್ತು ನನಗೆ. ಇದು ಆಮೇಲೆ ಈ ಫೋಟೋನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಮ್ಮ ದಕ್ಷಿಣ ಫಸ್ಟ್ ಬರ್ತ್ಡೇಗೆ ಅಂತ. ಚೆನ್ನಾಗಿದೆ ನೋಡಿ. ಮತ್ತು ಇಲ್ಲಿ ಒಂದು ಫ್ರಿಡ್ಜ್ ಇಟ್ಟಿದ್ದೀವಿ. ಈ ಕಡೆ ಬಂದರೆ ಇಲ್ಲಿ ಟಿ ವಿ ಐತೆ. ಇದು ಕೆಳಗಿಂದು, ಇದು ನಾವು ತಂದಿದ್ದಲ್ಲ, ನಮ್ಮ ಮನೆಯವ್ರ ಫ್ರೆಂಡು ಅವ್ರು ಯಾರೋ ಬೇಕ್ರಿ ಇಟ್ಟಿದ್ರು, ಅವರು ಬೇಕ್ರಿನ ಕ್ಲೋಸ್ ಮಾಡಿದರು ಅಂತ ಅದನ್ನು ನಮಗೆ ಕೊಟ್ಟಿದ್ದಾರೆ. ಚೆನ್ನಾಗಿತ್ತೆ ಟಿ ವಿ ಇಡೋಕ್ಕೆ ಅಂತ. ಮತ್ತು ಇಲ್ಲೇ ಟಿ ವಿ ಪಕ್ಕದಲ್ಲೇ ಇಲ್ಲಿ ಒಂದು ಏಣಿ ಐತೆ. ಇಲ್ಲಿಂದ ಹೋದರೆ ಇದು ಅಟ್ಟ. ಆಮೇಲೆ ಮುಂದೆ ಆ ಕಡೆ ಗೋಡೆ ಕಾಣಿಸ್ತಾ ಇತ್ತಲ್ಲ, ಆ ಗೋಡೆ ಈ ಸಮಯದಲ್ಲಿ ಅಲ್ಲೊಂದು ಬಾಗಿಲಿದೆ. ಮೇಕೆ ಟೆರೆಸ್ ಮೇಲೆ ಹೋಗ್ಬೋದು. ಮತ್ತು ಇಲ್ಲಿ ಬಂದರೆ ಇಲ್ಲಿ ಕೋಣೆ ಬಾಗಿಲಿಗೂ ಕೂಡ ಈ ಥರ ಇದು ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಕೋಣೆ ನೋಡಿ ಈ ಥರ ಐತೆ. ಕೋಣೆನಲ್ಲಿ ಜಾಸ್ತಿ ಪಾತ್ರೆಗಳೇನು ಇಟ್ಕೊಂಡಿಲ್ಲ, ಯಾಕೆ ಅಂತಂದರೆ ಸುಮ್ಮನೆ ಎಲ್ಲ ಧೂಳಾಗ್ತವೆ. ಯೂಸ್ ಮಾಡೋ ಅಂಥವು ಮಾತ್ರ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿರೋ ಪಾತ್ರೆಗಳನ್ನೆಲ್ಲ ಈ ಕಡೆ ಹಾಕಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಒಗ್ಗರಣೆ ಹಾಕಿದ್ದು ಹೊಗೆದೆಲ್ಲ ಹೋಗ್ಬಿಟ್ಟು ಜಿಡ್ಡು ಪಾತ್ರೆ ಮೇಲೆ ಕುತ್ಕೊಳ್ಳೋದು ಮೇಲೆ, ಹಾಗಾಗಿ ಅವನ್ನೆಲ್ಲ ತೆಗೆದು ಈ ಕಡೆ ಜೋಡಿಸಿದ್ದೀನಿ. ದೇವ್ರ ಗೂಡು ಅನ್ನಲ್ಲ, ಇಲ್ಲೈತೆ, ಚಿಕ್ಕದಾಗೈತೆ. ಅಲ್ಲಿ ಮಂದೇವ್ರ ಫೋಟೋ ಮಾತ್ರ ಒಂದಿಟ್ಟಿದ್ದೀನಿ. ಈ ಥರ ಕೋಣೆ. ಆಮೇಲೆ ಇಲ್ಲಿಂದ ಈ ಕಡೆ ಹೋದರೆ ಇಲ್ಲಿ ಸ್ವಲ್ಪ ಜಾಗ ಐತೆ. ಇಲ್ಲಿ ರಾಗಿ ಚೀಲ ಮತ್ತು ದಟ್ಟಗಳು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಹಿಂಗೆ ಲೆಫ್ಟ್ಗೆ ಹೋದರೆ ಇಲ್ಲಿ ರೂಮ್ ಬರುತ್ತೆ. ರೂಮ್ ಏನು ತುಂಬ ದೊಡ್ಡದೇನಲ್ಲ. ರೂಮಲ್ಲಿ ಒಂದು ಬೀರು ಇಟ್ಟಿದ್ದೀವಿ. ಮತ್ತು ಈ ಕಡೆ ಡೈಲಿ ಯೂಸ್ಗೆ ಹಾಕೊಳ್ಳೋವಂಥ ಬಟ್ಟೆಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಬೀರುಲ್ಲಿ
ಹೊಸ ಬಟ್ಟೆಗಳು ಮಾತ್ರ ಇಟ್ಟಿದ್ದೀನಿ. ಹಾಗೆ ಮತ್ತೆ ಸಜ್ಜೆ ಮೇಲೆ ದಟ್ಟ ತಲೆದಿಂಬು ಅವನ್ನೆಲ್ಲ ಈ ಥರ ಚೀಲದಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಮತ್ತು ರೂಮಿಂದ ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಲೊಂದು ಡೋರು, ಇಲ್ಲಿ ಇದು ಎಲ್ಲ ಇವಾಗ ಮಾಡಿಸಿದ್ದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಬಂದರೆ ಇದು ಟಾಯ್ಲೆಟ್ ಮತ್ತು ಇದು ಬಾತ್ರೂಮ್. ಅಲ್ಲಿ ನೀರೊಲೆಗೆ ಉರಿ ಹಾಕ್ಬೋದು, ಈ ಥರ ಮಾಡಿಸಿದ್ದೀವಿ. ಇಲ್ಲಿ ಮತ್ತೆ ಇದು ನೋಡಿ ಇಷ್ಟು ಖಾಲಿ ಸ್ಪೇಸ್, ಅಂದರೆ ಇಲ್ಲಿ ಏನೇನಾದರೂ ಇಟ್ಕೊಳ್ಳೋದಕ್ಕೆ ಎಲ್ಲ ಈ ಥರ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಂದು ಶೆಲ್ಫ್ ಇತ್ತು, ಆ ಶೆಲ್ಫ್ನು ಕೂಡ ಇಲ್ಲಿ ಇಟ್ಟಿದ್ದೀವಿ. ಇದು ಏನಕ್ಕೆ ಅಂತಂದರೆ ಮುಂದೆ ಹಸುಗಳ್ನ ಕಟ್ಕೊಳ್ಳೋಕ್ಕಾಗತ್ತೆ ಅಂತ ಈ ಥರ ಮಾಡಿಸಿದ್ದೀವಿ. ನೋಡಿದ್ರ ಫ್ರೆಂಡ್ಸ್, ಇಷ್ಟೇ ನಮ್ಮನೆ. ತುಂಬ ಏನು ದೊಡ್ಡದೇನಲ್ಲ, ಇಷ್ಟು ನೋಡಿ ಈ ಥರ ಕಾಣುತ್ತೆ. ಇದು ಹೊರಗಡೆ ಮೇನ್ ಡೋರ್, ಇದು ಅದು ಅಡುಗೆ ಮನೆ, ಮತ್ತು ಇಲ್ಲಿ ರೂಮ್, ಈ ಕಡೆ ಬಸ್ಲು ಮನೆ. ನೋಡಿದ್ರಾ, ಈ ಥರ ಐತೆ ಫ್ರೆಂಡ್ಸ್ ನಮ್ಮನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.